ಸದನ ಸಮಯ ಹಾಳು ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಸಚಿವ MB ಪಾಟೀಲ್ ಅವರು ಇದ್ದಾರೆ. ಸರ್, ಇಡೀ ವಾರದ ಸದನದ ಆಗಿದೆ ಸರ್, ನಮಗೆ ಕೊಟ್ಟಿಡಿದು ಪ್ರತಿಭಟನೆಗಳೇ ನಡೀತಾ ಇದೆ. ಯಾರು ಮಾಡಿದ್ದಾರೆ ಇದನ್ನ? ಬಿಜೆಪಿ ಅವರಲ್ಲ. ಇವತ್ತು ರಾಜ್ಯ ತೀವ್ರ ಬರಗಾಲದಿಂದ ತತ್ತರಿಸಿ ಹೋಗಿದೆ. ಅಂತ ಸಂದರ್ಭದಲ್ಲಿ ಇವತ್ತು ರೈತರ ಸಮಸ್ಯೆಗಳು, ಇವತ್ತು ಬಿತ್ತನೆ ಆಗಿರುವಂತಹದ್ದು 100ಕ್ಕೆ 100ರಷ್ಟು ಲಾಸ್ ಆಗಿದೆ. ನಮ್ಮಲ್ಲೆಲ್ಲ ಬಿತ್ತನೆ 2 ಬಾರಿ ಆಗಿದೆ. ಇದೆಲ್ಲವಲ್ಲ ಗಮನ ಇಟ್ಕೊಂಡು ಚರ್ಚೆ ಮಾಡಬೇಕಲ್ಲ, ಅದು ಬೇಕಾಗಿಲ್ಲ ಇವ್ರಿಗೆ. ಆದ್ರೆ ಭ್ರಷ್ಟಾಚಾರದ ವಿಚಾರದಲ್ಲಿ ಇವರು ಮುಖ್ಯಮಂತ್ರಿಗಳು, ಅಸ್ಸಾಂ ಮುಖ್ಯಮಂತ್ರಿ, ಬಿಹಾರ್ ಮುಖ್ಯಮಂತ್ರಿ ಅಷ್ಟೇ ಅಲ್ಲ, ಇವರು ರಾಮನ ಹೆಸರ ಮೇಲೆ ಅಧಿಕಾರಕ್ಕೆ ಬಂದ್ರು. ಇವರು ಅದಾನಿ ಅಂಬಾನಿ ಬಿಟ್ಬಿಡಿ, ಇವರು ರಾಮನ ಹೆಸರಲ್ಲೇ ಇವತ್ತು ಅಧಿಕಾರಕ್ಕೆ ಬಂದು ಇವತ್ತು ರಾಮನ ಹುಂಡಿ ಲೂಟಿ ಮಾಡಿದಂಥವ್ರು ಪ್ರಧಾನಮಂತ್ರಿ ರಾಜೀನಾಮೆ ಕೊಡಬೇಕಿದ್ರು. ರಾಮನ ಹುಂಡಿ ಲೂಟಿ ಆಗಿದೆ ಅಲ್ಲ, ಚಂದಾ ಚೋರಿ, ಅದಕ್ಕೆ ಇವತ್ತು ಇವರು ಪ್ರಧಾನಮಂತ್ರಿ ರಾಜೀನಾಮೆ ಕೊಡಬೇಕು. ನೈತಿಕ ಹೊಣೆ ಹೊತ್ತು ರಾಮನ ಹುಂಡಿನೂ ಕೈ ಹಾಕಿ ಬಿಡ್ಲಿಲ್ಲ ಇವರು. ಇವರಿಂದ ಪಾಠ ಕಲಿಬೇಕಾಗಿದೆ. ನಾವು ಉತ್ತರ ಕೊಡಕ್ಕೆ ಇದ್ದೀವಿ. ನಾಗೇಂದ್ರ ಸದನದ ಒಳಗಡೆ ಪ್ರತಿಭಟನೆ, ಈಗ ವಾಲ್ಮೀಕಿ ಸ್ಟ್ಯಾಚ್ಯೂ ಹತ್ರನೂ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ ಸರ್. ಅರೆ, ರಾಮನ ಮುಂದೆ, ರಾಮನ ಸ್ಟ್ಯಾಚ್ಯೂ ಮುಂದೆ ಪ್ರತಿಭಟನೆ ಮಾಡಕ್ಕೆ ಹೋಗಿಡಿ ಇವರು. ಸೊ ಇದು MB ಪಾಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ಗುಡಿ, ಪವರ್